ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂದು ಆ ಸರಸ್ವತಿ ದೇವಿಯನ್ನು ಪ್ರಾರ್ಥಿಸುತ್ತಾ ನಮ್ಮ ತರಗತಿಯಿಂದ ಆಯೋಜಿಸಿರುವ ಮದುವೆಯ ಸಮಾರಂಭಕ್ಕೆ ಎಲ್ಲ ವಿಶೇಷ ಅತಿಥಿಗಳಿಗೂ ಹಾಗೂ ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕರಿಗೂ ಸಿಬ್ಬಂದಿ ವರ್ಗದವರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಮದುವೆಯ ಪೂರ್ವ ಕಾರ್ಯಕ್ರಮಗಳ ಬಗ್ಗೆ ವಿವರಿಸುತ್ತಾ ಹೋಗೋಣ. ಮೊದಲನೆಯದಾಗಿ ನಿಶ್ಚಿತಾರ್ಥ. ಈ ನಿಶ್ಚಿತಾರ್ಥದಲ್ಲಿ ವಧು ಮತ್ತು ವರನ ತಂದೆ ತಾಯಿಯಂದಿರು ಪರಸ್ಪರ ಈ ತಾಂಬೂಲಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ. ಅವರು ಮಾಡಿಕೊಳ್ಳುವ ಈ ತಾಂಬೂಲ ವಿನಿಮಯವು ಅವರಿಗೆ ಮದುವೆಗೆ ಸಮ್ಮತಿ ಇದೆ ಎಂಬುದನ್ನು ಸಂಕೇತಿಸುತ್ತದೆ. ಸಾವಿರದ 1946ನೇ ಕ್ರೋಧಿನಾಮ ಸಂವತ್ಸರದ ವೈಶಾಖ ಮಾಸ ಶುಕ್ಲ ಪಕ್ಷದ ದಿನಾಂಕ 10/5/2024ರಂದು ಭಾನುವಾರ ನಿಶ್ಚಿತಾರ್ಥ ಕಾರ್ಯವನ್ನು ನೆರವೇರಿಸಲಾಗಿದೆ. ಶ್ರೀಮತಿ ಶ್ವೇತಾ ಶ್ರೀ ರಮೇಶಪ್ಪ ಕರೂರ್ ಇವರ ಮಗಳನ್ನು ಶ್ರೀಮತಿ ಸುಧಾ ಶ್ರೀ ನಾಗಪ್ಪ ಬೆಳ್ಳುಡಿ ಇವರ ಸುಪುತ್ರನಿಗೆ ನಿಶ್ಚಯಿಸಲಾಗಿದೆ. ಬಾಯ್ ಸಿ ಮಾಡ್ಕೊಳ್ರಿ. ಎಲ್ಲರಲ್ಲ ಹಂಗಾಗಿ ಎಲ್ಲರಲ್ಲ ಇದು ಮದುವೆಯ ಮುನ್ನ ಮಾಡುವ ನಿಶ್ಚಿತಾರ್ಥದ ಉದಾಹರಣೆಯಾಗಿದೆ. ಇನ್ನು ಎರಡನೆಯ ಶಾಸ್ತ್ರ ಮೆಹಂದಿ ಶಾಸ್ತ್ರ. ಆಧುನಿಕತೆಯನ್ನು ಪಡೆದುಕೊಂಡಿದ್ದರೂ ಸಹ ಹಿಂದಿನ ಕಾಲದಿಂದಲೂ ಈ ಮೆಹಂದಿ ಶಾಸ್ತ್ರಕ್ಕೆ ತನ್ನದೇ ಆದ ಮಹತ್ವವಿದೆ. ಆದರೆ ಹಿಂದಿನ ಕಾಲದಲ್ಲಿ ಚುಕ್ಕೆಗಳನ್ನು ಇಡುವ ಮೂಲಕ ಮೆಹಂದಿ ಶಾಸ್ತ್ರವನ್ನು ಮಾಡಲಾಗುತ್ತಿತ್ತು. ಆದರೆ ಈ ಮೆಹಂದಿ ಶಾಸ್ತ್ರ ಇಂದು ಆಧುನಿಕ ವಿನ್ಯಾಸವನ್ನು ಪಡೆದುಕೊಂಡಿದೆ. ಈ ಮೆಹಂದಿ ಶಾಸ್ತ್ರವನ್ನು ಹಾಕುವುದಕ್ಕೆ ಒಂದು ಹೆತ್ತವರ ಪೋಷಕರ ಪ್ರೀತಿಯ ಪ್ರತೀಕವೂ ಸಹ ಇದೆ. ಹೇಗೆಂದರೆ ಹುಡುಗಿಯ ಕೈಯಲ್ಲಿ ಹಾಕುವ ಮೆಹಂದಿಯು ಹೆಚ್ಚು ಕಪ್ಪಾಗಿದ್ದರೆ ವರನ ತಾಯಿಯು ವಧುವನ್ನು ಹೆಚ್ಚು ಪ್ರೀತಿಸುತ್ತಾಳೆ ಮತ್ತು ಕೆಂಪಾದರೆ ವರನು ವಧುವನ್ನು ಹೆಚ್ಚಾಗಿ ಪ್ರೀತಿಸುತ್ತಾನೆ ಎಂಬುದು ಈ ಮೆಹಂದಿ ಶಾಸ್ತ್ರದ ಅರ್ಥವಾಗಿದೆ. ಮೆಹಂದಿ ಶಾಸ್ತ್ರದ ನಂತರ ಬರುವ ಶಾಸ್ತ್ರವೇ ಅಕ್ಕಿ ಪೂಜೆ ಅಥವಾ ಒಳಕಲ್ಲು ಶಾಸ್ತ್ರ. ಈ ಒಳಕಲ್ಲುಗೆ ಹಿಂದೂ ಧರ್ಮದಲ್ಲಿ ಅದರದೇ ಆದ ಮಹತ್ವದ ಸ್ಥಾನವಿದೆ. ಏಕೆಂದರೆ ಒಳಕಲ್ಲನ್ನು ಲಕ್ಷ್ಮಿಗೆ ಸಮಾನ ಎಂದು ನಾವೆಲ್ಲರೂ ಭಾವಿಸಿದ್ದೇವೆ. ಈ ಒಳಕಲ್ಲನ್ನು ಪೂಜಿಸುವುದು ಸಾಕ್ಷಾತ್ ಲಕ್ಷ್ಮೀ ದೇವಿಯನ್ನೇ ಪೂಜಿಸಿದಂತೆ. ಈ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಈ ಲಕ್ಷ್ಮೀ ದೇವಿಯ ಆಶೀರ್ವಾದ ನವ ವಧು ಮತ್ತು ವರರ ಮೇಲೆ ಇರಬೇಕೆಂಬುದು ಇದರ ಅರ್ಥವಾಗಿದೆ. ಇದನ್ನು ಅಕ್ಕಿ ಪೂಜೆ ಅಥವಾ ಒಳಕಲ್ಲು ಶಾಸ್ತ್ರವೆಂದು ಕರೆಯಲಾಗುತ್ತದೆ. ಒಳಕಲ್ಲು ಪೂಜೆಯ ನಂತರ ಬರುವ ಶಾಸ್ತ್ರವೇ ಈ ಬಳೆ ಶಾಸ್ತ್ರ. ಈ ಹಸಿರು ಬಳೆಗಳು ಉತ್ತಮ ಅದೃಷ್ಟ, ಫಲವತ್ತತೆ ಮತ್ತು ಸಮೃದ್ಧಿಯ ಸಂಕೇತಗಳಾಗಿವೆ. ಈ ಹಸಿರು ಬಳೆಗಳನ್ನು ನವ ವಧುವಿಗೆ ತೊಡಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ಮದುವೆ ಸಮಾರಂಭದಲ್ಲಿ ಭಾಗವಹಿಸುವ ಎಲ್ಲ ಮುತ್ತೈದೆಯರಿಗೂ ಸಹ ಈ ಹಸಿರು ಬಳೆಗಳನ್ನು ತೊಡಿಸಲಾಗುತ್ತದೆ. ಈ ಹಸಿರು ಬಳೆಗಳು ಫಲವತ್ತತೆ, ಅದೃಷ್ಟ ಮತ್ತು ಫಲವತ್ತತೆ ಸಂಕೇತವಾಗಿವೆ.
ಬಳೆ ಶಾಸ್ತ್ರದ ನಂತರ ಬರುವ ಶಾಸ್ತ್ರವೇ ಈ ಅರಿಶಿಣ ಶಾಸ್ತ್ರ. ಇದು ಕೇವಲ ಶಾಸ್ತ್ರವಾಗಿರದೆ ತನ್ನದೇ ಆದ ವೈಜ್ಞಾನಿಕ ಹಿನ್ನೆಲೆಯನ್ನು ಸಹ ಹೊಂದಿದೆ. ಹೇಗೆಂದರೆ ನವ ವಧು ಮತ್ತು ವರರಿಗೆ ಅರಿಶಿಣವನ್ನು ಹಚ್ಚುವುದರಿಂದ ಅವರ ಚರ್ಮಕ್ಕೆ ಹೊಳಪು ಬರುತ್ತದೆ. ಅಷ್ಟೇ ಅಲ್ಲದೆ ಅವರ ದೇಹವು ವೈರಸ್ಸಿಂದ ಮುಕ್ತವಾಗುತ್ತದೆ. ಈ ಅರಿಶಿಣ ಶಾಸ್ತ್ರದಲ್ಲಿ ವರನ ಮತ್ತು ವಧುವಿನ ಸಹೋದರಿಯರು ಸಹ ಭಾಗವಹಿಸುತ್ತಾರೆ. ಈ ಹಳದಿಯು ತ್ಯಾಗದ ಸಂಕೇತವೂ ಸಹ ಆಗಿದೆ. ವಧು ಮತ್ತು ವರರು ಅರಿಶಿಣಮೈಯಿಂದ ಕೂಡಿದ್ದು ಅವರಿಗೆ ಸ್ನಾನವನ್ನು ಮಾಡಿಸುವ ಈ ಶಾಸ್ತ್ರವೇ ಸುರಗಿ ಶಾಸ್ತ್ರವಾಗಿದೆ. ಈ ಸುರಗಿಗೆ ಕಟ್ಟಿರುವ ಈ 4 ಬಿಂದಿಗೆಗಳಲ್ಲಿರುವ ಜಲವು ಪವಿತ್ರ ಗಂಗಾ ಜಲವಾಗಿದೆ. ಇದು ಈ ನವ ವಧು ಮತ್ತು ವರರ ಮದುವೆಗೆ ಸಾಕ್ಷಿಯಾಗಿದೆ. ನವ ವಧು ಮತ್ತು ವರರಿಗೆ ಅರಿಶಿಣದ ನಂತರ ಮಾಡಿಸುವ ಪವಿತ್ರ ಸ್ನಾನವನ್ನು ಸುರಗಿ ಶಾಸ್ತ್ರ ಎಂದು ಕರೆಯಲಾಗುತ್ತದೆ. ಈಗ ಸುರಗಿ ಶಾಸ್ತ್ರವು ನಡೆಯುತ್ತಿದೆ. ನಂತರ ಬರುವುದೇ ಗೌರಿ ಪೂಜೆ. ಈ ಗೌರಿ ಪೂಜೆಯು ಸಹ ಒಂದು ವಿಶೇಷ ಮಹತ್ವವನ್ನು ಹೊಂದಿದೆ. ಅದೇನೆಂದರೆ ವಧುವು ತಾನು ಮದುವೆಯಾಗುವ ವರನ ಆಯಸ್ಸು ಮತ್ತು ಆರೋಗ್ಯ ಎರಡೂ ವೃದ್ಧಿಯಾಗಲಿ ಎಂದು ಗೌರಿ ದೇವಿಯನ್ನು ಮನಃಪೂರ್ವಕವಾಗಿ ಪ್ರಾರ್ಥಿಸುವುದೇ ಈ ಗೌರಿ ಪೂಜೆಯ ಮಹತ್ವವಾಗಿದೆ. ಇಲ್ಲಿ ವಧುವು ಗೌರಿ ದೇವಿಯನ್ನು ಪೂಜಿಸುತ್ತಾ ತನ್ನ ಪತಿಯಾಗಿ ಬರುವವನ ಆಯಸ್ಸು ಆರೋಗ್ಯ ವೃದ್ಧಿಯಾಗಲಿ ಎಂದು ಮನಃಪೂರ್ವಕವಾಗಿ ಪ್ರಾರ್ಥಿಸುತ್ತಾಳೆ. ಇದೇ ಗೌರಿ ಪೂಜೆಯ ವಿಶೇಷತೆಯಾಗಿದೆ. ಗೌರಿ ಪೂಜೆಯ ನಂತರ ಬರುವ ಶಾಸ್ತ್ರವೇ ಈ ಕಾಶಿ ಯಾತ್ರೆ. ಈ ಕಾಶಿ ಯಾತ್ರೆಯಲ್ಲಿ ವರನು ಮದುವೆ ಬೇಡವೆಂದು ತಿರಸ್ಕರಿಸಿ ಹೋಗುತ್ತಿದ್ದಾಗ ವಧುವಿನ ತಂದೆ ತಾಯಿಯಿಂದರು ವರನನ್ನು ಸಂತೈಸಿ ತಮ್ಮ ಮಗಳನ್ನು ಮದುವೆಯಾಗುವಂತೆ ಒಪ್ಪಿಸುವುದೇ ಈ ಕಾಶಿ ಯಾತ್ರೆಯ ವಿಶೇಷತೆಯಾಗಿದೆ.
ಬೇಡ, ನಾನು ಕಾಶಿ ಯಾತ್ರೆಗೆ ಹೋಗುತ್ತೇನೆ. ನನ್ನ ಮಗಳು ಭಾಳ ಚಂದಿದ್ದಾಳೆ, ಮದುವೆ ಮಾಡ್ಕೊಂಡು ಸಂಸಾರ ಮಾಡಪ್ಪ, ಕಾಶಿ ಯಾತ್ರೆಗೆ ಹೋಗಬೇಡ. ಸರಿ, ಆಯಿತು. ಸೋದರ ಮಾವನು ವಧುವನ್ನು ಮಂಟಪಕ್ಕೆ ಕರೆದೊಯ್ಯುತ್ತಾನೆ, ಏಕೆಂದರೆ ಸೋದರ ಮಾವನೇ ವಧುವನ್ನು ಧಾರೆ ಎರೆಯುತ್ತಿದ್ದಾನೆ. ಪೂಜಿಸುತ್ತಿದ್ದಾರೆ. ಈಗ ಮಾಂಗಲ್ಯ ಧಾರಣೆಯಾಗುತ್ತದೆ. ಈ ಶ್ಲೋಕದ ಅರ್ಥವೇನೆಂದರೆ, ಈ ಪವಿತ್ರವಾದ ಮಾಂಗಲ್ಯವನ್ನು ನಿನ್ನ ಕಂಠಕ್ಕೆ ನಾನು ಕಟ್ಟುತ್ತಿದ್ದೇನೆ, ನೀನು ನನ್ನೊಂದಿಗೆ 100 ವರ್ಷ ಬಾಳುವಂಥವಳಾಗು. ಅಷ್ಟೇ ಅಲ್ಲದೆ ಈ 3 ಗಂಟೆಗೆ 2 ಅರ್ಥವಿದೆ. ಕಾಯ ವಾಚ ಮನಸ್ಸ ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಯಾವಾಗಲೂ ನಾನು ನಿನ್ನೊಂದಿಗೆ ನಿಲ್ಲುತ್ತೇನೆ. ಅಷ್ಟೇ ಅಲ್ಲದೆ ಇನ್ನೊಂದು ಅರ್ಥದಲ್ಲಿ ಹೇಳಬೇಕೆಂದರೆ ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಈ 3 ಕಾಲಗಳಲ್ಲಿಯೂ ಅಂದರೆ ಎಂತಹ ಕಠಿಣ ಸಂದರ್ಭದಲ್ಲಿಯೂ ಪತಿಯಾದ ನಾನು ನಿನ್ನೊಂದಿಗೆ ಸದಾ ಇರುತ್ತೇನೆ ಎಂದು ಪ್ರತಿಜ್ಞೆ ಮಾಡಿ ವರನು ವಧುವಿಗೆ ಈ ಮಾಂಗಲ್ಯ ಧಾರಣೆಯನ್ನು ಮಾಡುತ್ತಾನೆ. ಅಂದರೆ ಪಂಚಭೂತಗಳಲ್ಲಿ ಒಂದಾದ ಪವಿತ್ರವಾದ ಅಗ್ನಿಯು ಈ ವಿವಾಹಕ್ಕೆ ಸಾಕ್ಷಿಯಾಗುತ್ತಿದೆ. ಇದೇ ಅಗ್ನಿ ಸಾಕ್ಷಿ. ವಧು ಮತ್ತು ವರರು ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ಈಗ ಕನ್ಯಾದಾನ.
ಮೊದಲು ಸಹೋದರ ಮಾವನು ಕನ್ಯಾದಾನವನ್ನು ಮಾಡುತ್ತಾನೆ. ಈಗ ವರನು ವಧುವಿಗೆ ಕಾಲುಂಗುರಗಳನ್ನು ತೊಡಿಸುತ್ತಿದ್ದಾನೆ. ಈ ಕಾಲುಂಗುರವು ವಧುವಿಗೆ ಕಾವಲಿನಂತೆ ಕಾರ್ಯನಿರ್ವಹಿಸುತ್ತದೆ. ಈ ಸಪ್ತಪದಿಯ 7 ಹೆಜ್ಜೆಗಳು ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಮೊದಲನೇ ಹೆಜ್ಜೆಯು ವರನು ವಧುವಿನ ನೋವು ನಲಿವುಗಳಲ್ಲಿ ಭಾಗಿಯಾಗಿರುತ್ತೇನೆಂಬ ಪ್ರತಿಜ್ಞೆಯನ್ನು ಮಾಡುತ್ತಾನೆ. ಇನ್ನು ಎರಡನೇ ಹೆಜ್ಜೆಯಲ್ಲಿ ಪತಿಯು ತನ್ನ ಪತ್ನಿಗೆ ತಾನು ನಿಷ್ಠಾವಂತನಾಗಿರುತ್ತೇನೆ ಎಂಬ ಪ್ರತಿಜ್ಞೆಯನ್ನು ಮಾಡುತ್ತಾನೆ. ಮೂರನೇ ಹೆಜ್ಜೆಯಲ್ಲಿ ವಧುವು ವರನಿಗೆ ನಾನು ನಿನಗೆ ಎಂದಿಗೂ ನಿಷ್ಠಾವಂತಳಾಗಿರುತ್ತೇನೆ ಎಂಬ ಪ್ರತಿಜ್ಞೆಯನ್ನು ಮಾಡುತ್ತಾನೆ. ಇನ್ನು ನಾಲ್ಕನೇ ಹೆಜ್ಜೆಯಲ್ಲಿ ಪತಿಯು ತನ್ನ ಜೀವನವನ್ನು ಸುಂದರಗೊಳಿಸಿದ್ದಕ್ಕೆ ಪತ್ನಿಯಾದವಳಿಗೆ ಕೃತಜ್ಞತೆಯನ್ನು ಸಮರ್ಪಿಸುತ್ತಾನೆ. ಇನ್ನು ಐದನೇ ಹೆಜ್ಜೆಯಲ್ಲಿ ತಮ್ಮ ಜೀವನದಲ್ಲಿ ಬರುವ ಕಷ್ಟ ಸುಖಗಳನ್ನು ನಾವಿಬ್ಬರು ಪರಸ್ಪರ ಸಮನಾಗಿ ಹಂಚಿಕೊಳ್ಳುತ್ತೇವೆ ಎಂಬುದು ಈ 5ನೇ ಹೆಜ್ಜೆಯ ಪ್ರತಿಜ್ಞೆಯಾಗಿದೆ. ಇನ್ನು ಈ 6ನೇ ಹೆಜ್ಜೆಯು ನಾವಿಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಗೌರವಿಸುತ್ತೇವೆ, ಒಬ್ಬರೊಬ್ಬರು ಪ್ರೀತಿಸುತ್ತೇವೆ ಮತ್ತು ಎಂತಹ ಕಠಿಣ ಸಂದರ್ಭವು ನಮ್ಮ ಜೀವನದಲ್ಲಿ ಬಂದರೂ ನಾವಿಬ್ಬರು ಜೊತೆಯಾಗಿಯೇ ನಿಲ್ಲುತ್ತೇವೆ ಎಂಬುದು ಈ 6ನೇ ಹೆಜ್ಜೆಯ ಪ್ರತಿಜ್ಞೆಯಾಗಿದೆ. ಇನ್ನು 7ನೇ ಹೆಜ್ಜೆಯ ಪ್ರತಿಜ್ಞೆಯು ಈ ಮೇಲೆ ಮಾಡಿದ 6 ಪ್ರತಿಜ್ಞೆಗಳನ್ನು ನಾವಿಬ್ಬರು ಕಡೆಯವರೆಗೂ ಯಾವ ರೀತಿಯ ಕುಂದುಕೊರತೆಗಳಿಲ್ಲದೆ ಕೊನೆಯವರೆಗೂ ಪಾಲಿಸಿಕೊಂಡು ಚಾಚು ತಪ್ಪದೆ ಪಾಲಿಸುತ್ತೇವೆ ಎಂಬುದು ಈ 7ನೇ ಹೆಜ್ಜೆಯ ಪ್ರತಿಜ್ಞೆಯಾಗಿದೆ. ಈ ಅರುಂಧತಿ ನಕ್ಷತ್ರಕ್ಕೆ ತನ್ನದೇ ಆದ ವೈದಿಕ ಹಿನ್ನೆಲೆ ಇದೆ. ವೈದಿಕ ಕಾಲದಲ್ಲಿ ವಸಿಷ್ಠ ಮತ್ತು ಅರುಂಧತಿ ಎಂಬ ಇಬ್ಬರು ದಂಪತಿಗಳು ತಾವಿಬ್ಬರೂ ಪೂರ್ಣ ದಂಪತಿಗಳು ಎಂಬ ಹೆಗ್ಗಳಿಕೆಗೂ ಸಹ ಪಾತ್ರರಾಗಿದ್ದರು. ಈ ವಸಿಷ್ಠ ಮತ್ತು ಅರುಂಧತಿ ನಕ್ಷತ್ರಗಳೆರಡು ಜೋಡಿ ನಕ್ಷತ್ರಗಳಾಗಿವೆ. ಈ ನಕ್ಷತ್ರಗಳು ಸದಾ ಒಂದರ ಸುತ್ತ ಒಂದು ಸುತ್ತುತ್ತಿರುತ್ತವೆ. ಅಂದರೆ ಪತಿಯಾದವನು ಪತ್ನಿಗೆ ಎಂದಿಗೂ ಕಾವಲಾಗಿ ಬೆಂಗಾವಲಾಗಿ ಅವಳನ್ನು ಕಾಪಾಡಬೇಕು. ಅದೇ ರೀತಿ ಈ 2 ನಕ್ಷತ್ರಗಳು ಹೇಗೆ ಜೋಡಿ ನಕ್ಷತ್ರಗಳಾಗಿವೆಯೋ ಅದೇ ರೀತಿ ವಧೂವರರು ಒಬ್ಬರಿಗೊಬ್ಬರು ಕಾವಲಾಗಿ ಬೆಂಗಾವಲಾಗಿ ತಮ್ಮ ಜೀವನದ ಹೆಜ್ಜೆಗಳನ್ನು ಇಡುತ್ತಾ ಸಾಗುತ್ತಾ ಮುಂದೆ ಸಾಗಬೇಕಾಗಿದೆ. ಅಷ್ಟೇ ಅಲ್ಲದೆ ಇದು ವರದಕ್ಷಿಣೆ ರಹಿತ ಮದುವೆಯಾಗಿದ್ದು ಒಂದು ರೀತಿಯ ಮಾದರಿ ಮದುವೆಯಾಗಿದೆ. ವಿಷಯವನ್ನು ತೆಗೆದುಕೊಂಡು ಇಷ್ಟು ಎಲ್ಲ ಬಗೆಯ ಶಾಸ್ತ್ರಗಳನ್ನು ವಿವರಿಸಲು ಕಾರಣವೇನೆಂದರೆ ಇತ್ತೀಚೆಗೆ ಹೈಕೋರ್ಟ್ ಒಂದು ಹೇಳಿಕೆಯನ್ನು ನೀಡಿದೆ. ಹಳ್ಳಿ ಕಡೆ ಮಾಡಿದ ಸಾಂಪ್ರದಾಯಿಕ ಮದುವೆಗಳೇ ಶಾಶ್ವತವಾದವು ಮತ್ತು ಅದೇ ನಿಜವಾದ ಮದುವೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವುದು ಅತ್ಯಂತ ಸಂತಸದಾಯಕ ವಿಷಯವಾಗಿದೆ. ಅಷ್ಟೇ ಅಲ್ಲದೆ ಇಂದಿನ ಜನರು ನಾವು ಶಿಕ್ಷಣವಂತರಾಗುತ್ತಿದ್ದೇವೆ ನಿಜ ಮತ್ತು ಆಧುನಿಕತೆ ಸಾಗುತ್ತಿದ್ದೇವೆ, ಅದು ಸಹ ನಿಜ. ಆದರೆ ನಾವು ಆಧುನಿಕತೆಯತ್ತ ಸಾಗಿದಂತೆಲ್ಲ ಶಿಕ್ಷಣವಂತರಾದಂತೆಲ್ಲ ನಮ್ಮಲ್ಲಿ ವಿವಾಹ ವಿಚ್ಛೇದನಗಳು ಜಾಸ್ತಿ ಆಗುತ್ತಿವೆ. ಈ ವಿವಾಹ ವಿಚ್ಛೇದನಗಳು ಜಾಸ್ತಿ ಆಗಲು ಕಾರಣವೇನೆಂದರೆ ನಮಗೆ ಮದುವೆಯ ಬಗ್ಗೆ ಮಹತ್ವ ತಿಳಿಯದೇ ಇರುವುದು. ಆದ್ದರಿಂದ ನಾವು ಈ ಮದುವೆ ಎಂಬ ವಿಷಯವನ್ನು ತೆಗೆದುಕೊಂಡು ಅದರಲ್ಲಿ ಬರುವ ಪ್ರತಿಯೊಂದು ಶಾಸ್ತ್ರಗಳಾದ ಸಪ್ತಪದಿ, ಮಾಂಗಲ್ಯ ಧಾರಣೆಗೆ ಪ್ರತಿಯೊಂದು ಶಾಸ್ತ್ರದ ಮಹತ್ವವನ್ನು ವಿವರಿಸಿ ಹೇಳುವ ಮೂಲಕ ಶಿಕ್ಷಣವಂತರಲ್ಲಿ ಮದುವೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಈಗಲಾದರೂ ವಿವಾಹ ವಿಚ್ಛೇದನಗಳು ಕಡಿಮೆಯಾಗಲಿ ಎಂಬುದನ್ನು ತಿಳಿಸುವುದು ನಮ್ಮ ಉದ್ದೇಶವಾಗಿದೆ. ಈ ಮದುವೆ ಎಂಬುದು ಬರೀ ಒಂದು ದಿನದ ಸಂಬಂಧವಲ್ಲ, 7 ಜನ್ಮದ ಅನುಬಂಧ. ಅಷ್ಟೇ ಅಲ್ಲದೆ ಒಂದು ಪವಿತ್ರವಾದ ಬಂಧನ ಮತ್ತು 2 ಆತ್ಮಗಳ ಪವಿತ್ರವಾದ ಮಿಲನವಾಗಿದೆ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ಮದುವೆಗೆ ನವ ವಧು ಮತ್ತು ವರರಿಗೆ ಹಾರೈಸಿದ ಎಲ್ಲ ಕಾಲೇಜಿನ ಸಿಬ್ಬಂದಿ ವರ್ಗದವರಿಗೂ ಮುಖ್ಯ ಅತಿಥಿಗಳಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಯಾವುದೇ ಅಡಚಣೆ ಇದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಈಗ ನಂತರ ಭೋಜನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಮದುವೆಗೆ ಆಗಮಿಸಿದ ಎಲ್ಲ ಸಿಬ್ಬಂದಿ ವರ್ಗದವರು ಮುಖ್ಯ ಅತಿಥಿಗಳು ನಮ್ಮ ಭೋಜನವನ್ನು ಸ್ವೀಕರಿಸಿ ಸಂತೃಪ್ತರಾಗಿ ಸಾಗಬೇಕೆಂದು ನಾನು ನಿಮ್ಮಲ್ಲಿ ಕಳಕಳಿಯಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಯನ ಮನೋಹರ ಸುಂದರಾಭರಣ
ರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.